ನಾದಮಯ ಈ ಲೋಕವೆಲ್ಲ ನಾದಮಯ ಈ ಲೋಕವೆಲ್ಲ ಕೊಳಲಿಂದ ಗೋವಿಂದ ಆನಂದ ತಂದಿರಲು ನದಿಯ ನೀರು ಮುಗಿಲ ಸಾಲು ಮುರಳಿಯ ಸ್ವರದಿ ಬೆರೆತು ಚಲನೆ ಮರೆತು ನಿಂತಿರಲು ನಾದಮಯ ಈ ಲೋಕವೆಲ್ಲ ನಾದಮಯ. ಇದೇನಿದು ಮಧುರ ಮಾರ್ಗ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಸಂಗೀತ ಕಚೇರಿ ನಡೀತಿದೆಯಲ್ಲ ಅಂತ ನೋಡ್ತಿದ್ದೀರಾ ಅಲ್ವಾ? ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆನೆ ಭೂಮಿ ತಿರುಗುವಾಗ ಆ ಓಂ ಎಂಬ ಶಬ್ದಗಳು ಬರುತ್ತೆ ಅಂತ ಗುರುತಿಸಿ ಸೈಂಟಿಫಿಕ್ ಆಗಿ ಪ್ರೂವ್ ಕೂಡ ಮಾಡಿದ್ದಾರೆ. ನಾವು ಪ್ರಣವದ ಉಚ್ಚಾರ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಹಲವಾರು ರೀತಿಯಾದಂತಹ ಆರೋಗ್ಯಕರ ಬೆಳವಣಿಗೆಗಳು ಆಗುತ್ತೆ. ಕೆಲವು ಸಂಗೀತದ ರಾಗಗಳನ್ನು ಹಾಡೋದ್ರಿಂದ ಕೇಳೋದ್ರಿಂದ ನಮ್ಮ ಜೀವನ ಪುನಶ್ಚೇತನಗೊಳ್ಳುತ್ತೆ, ನಮ್ಮ ಮಾನಸಿಕ ಆರೋಗ್ಯ ವೃದ್ಧಿ ಆಗುತ್ತೆ. ಸಂಗೀತವನ್ನು ಹಾಡೋದ್ರಿಂದ ಕೇಳೋದ್ರಿಂದ ನಮ್ಮ ದೇಹದಲ್ಲಿ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ, ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗುತ್ತೆ. ಆ ಫ್ರೀಕ್ವೆನ್ಸಿಗಳ ಮೇಲೆ ನಮ್ಮ ಭಾವನೆಗಳು ರೂಪುಗೊಳ್ಳುತ್ತೆ. ಅದಕ್ಕೆ ಇರಬಹುದು ನಮ್ಮ ಪರಂಪರೆಯಲ್ಲಿ ಅಕ್ಕಿ ಆರಿಸುವಾಗ, ರಾಗಿ ಬೀಸುವಾಗ, ಕಳೆ ಕೀಳುವಾಗ, ಭತ್ತ ನಾಟಿ ಮಾಡುವಾಗ, ಹೀಗೆ ಎಲ್ಲ ಕೆಲಸದಲ್ಲೂ ಸಂಗೀತವನ್ನು ಹಾಡನ್ನು ಜೊತೆ ಮಾಡಿಬಿಟ್ಟಿದ್ದಾರೆ. ಆದರೆ ನಾವು ನಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ, ವರ್ಕ್ ಪ್ರೆಷರ್ನಲ್ಲಿ, ಸಾಂಸಾರಿಕ ಜಂಜಾಟದಲ್ಲಿ ಹಾಡೋದನ್ನೇ ಮರ್ತ್ಬಿಟ್ಟಿದ್ದೀವಿ, ಹಾಡನ್ನು ಕೇಳೋದೇ ಮರ್ತ್ಬಿಟ್ಟಿದ್ದೀವಿ ಅಲ್ವಾ? ಮತ್ತೆ ಭೇಟಿ ಆಗೋಣ. ನಮಸ್ಕಾರ.